ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರ್ ನಡೀತಾ ಇದೆ. ಆರ್ಎಸ್ಎಸ್ನ ಪಥ ಸಂಚಲನಕ್ಕೆ ತಾಲೂಕಿನ ಆಡಳಿತ ಅನುಮತಿಯನ್ನೇ ಕೊಟ್ಟಿಲ್ಲ. ಹಾಗಾಗಿ ಆರ್ಎಸ್ಎಸ್ ಹೈಕೋರ್ಟ್ ಮೆಟ್ಟಿಲೇರಿದ ಆರ್ಎಸ್ಎಸ್ ಪಥ ಸಂಚಲನ ವಿವಾದ. ಪಥ ಸಂಚಲನಕ್ಕೆ ಅವಕಾಶ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ. ರಾತ್ರೋರಾತ್ರಿ ಹೈಕೋರ್ಟ್ಗೆ ಸಂಘದ ಚಾಲಕ ಅಶೋಕ್ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ರಿಟ್ ಅರ್ಜಿ ತುರ್ತಾಗಿ ಪರಿಗಣಿಸಿರುವ ಕಲಬುರಗಿ ಹೈಕೋರ್ಟ್ ಇವತ್ತು ಬೆಳಿಗ್ಗೆ 9 ಗಂಟೆಗೆ ವಿಚಾರಣೆ ಕೈಗೆತ್ತಿಕೊಂಡಿದೆ. ಆರ್ಎಸ್ಎಸ್ ಪ್ರಿಯಾಂಕ್ ಖರ್ಗೆ ನಡುವೆ ಇದೇ ವಿಚಾರಕ್ಕೆ ಸಂಘರ್ಷ ನಡೀತಾ ಇರೋದು. ಈಗ ಎಲ್ಲರ ಚಿತ್ತ ಹೈಕೋರ್ಟ್ ನೀಡುವ ತೀರ್ಪಿನತ್ತ ನೆಟ್ಟಿದೆ. ಹೈಕೋರ್ಟ್ನಲ್ಲಿ ಯಾವ ರೀತಿಯ ತೀರ್ಪು ಹೊರಬರುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಕೆರಳಿಸಿದೆ. ಆರ್ಎಸ್ಎಸ್ನ ಕಾರ್ಯ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಬೇಕು, ಅಂಕುಶ ಹಾಕಬೇಕು ಅಂತ ಈಗಾಗಲೇ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನ ಬರೆಯೋದರ ಮೂಲಕ ಮನವಿಯನ್ನ ಮಾಡಿದ್ರು. ಇದಾದ ನಂತರ ಈಗ ಪಥಸಂಚಲನಕ್ಕೆ ಅಡ್ಡಿ ಆರ್ಎಸ್ಎಸ್ ವಿರುದ್ಧ ಸಮರವನ್ನ ಮುಂದುವರಿಸಿದ ಪ್ರಿಯಾಂಕ್ ಖರ್ಗೆ ರಾಜ್ಯದ ಎಲ್ಲ ಕಡೆಯೂ ಸುಸೂತ್ರವಾಗಿ ಪಥಸಂಚಲನ ನಡೆದಿದೆ. ಚಿತ್ತಾಪುರದಲ್ಲಿ ಮಾತ್ರ ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅಧಿಕಾರಿಗಳು ಅಡ್ಡಿಯನ್ನ ಪಡಿಸುತ್ತಿದ್ದಾರೆ. ವೈಯಕ್ತಿಕ ಜಿದ್ದಿಗೆ ತೆಗೆದುಕೊಂಡ್ರ ಸಚಿವ ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ನೋಂದಣಿ ಪ್ರತಿ ಸಲ್ಲಿಸಿಲ್ಲ, ಪಥಸಂಚಲನಕ್ಕೆ ಅನುಮತಿ ಇಲ್ಲ, ಜಿದ್ದಿಗೆ ಬಿದ್ದು ಪಥಸಂಚಲನ ನಡೆಸೋದಾಗಿ ಹಿಂದೂ ಸಂಘಟನೆಯೂ ಕೂಡ ಹೇಳಿದೆ. ನೀ ಕೊಡೆ ನಾ ಬಿಡೆ ಎನ್ನುವಂತಹ ಪರಿಸ್ಥಿತಿ ಈಗ ಚಿತ್ತಾಪುರದಲ್ಲಿ. ಆರ್ಎಸ್ಎಸ್ ವರ್ಸಸ್ ಪ್ರಿಯಾಂಕ್ ಖರ್ಗೆ ವಾರ್. ಎಲ್ಲ ಕಡೆಯೂ ಕೂಡ ಸುಸೂತ್ರವಾಗಿ ಆರ್ಎಸ್ಎಸ್ನ ಪಥಸಂಚಲನ ನಡೆದಿದೆ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಪಥಸಂಚಲನಕ್ಕೆ ಅಧಿಕಾರಿಗಳು ಅಡ್ಡಿಪಡಿಸಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಸೂಚನೆಯ ಮೇರೆಗೆ ಈ ವಿಚಾರವನ್ನ ವೈಯಕ್ತಿಕವಾಗಿ ತೆಗೆದುಕೊಂಡ್ರ ಪ್ರಿಯಾಂಕ್ ಖರ್ಗೆ, ವೈಯಕ್ತಿಕ ಜಿದ್ದಿಗೆ ಬಿದ್ದಿದ್ದಾರ ಸಚಿವ ಪ್ರಿಯಾಂಕ್ ಖರ್ಗೆ ಅನ್ನುವಂತಹ ಚರ್ಚೆಗಳು ಈಗ ಆಗ್ತಾ ಇದೆ. ಆರ್ಎಸ್ಎಸ್ ನೋಂದಣಿ ಪ್ರತಿಯನ್ನ ಸಲ್ಲಿಸಿಲ್ಲ, ಹಾಗಾಗಿ ಪಥಸಂಚಲನಕ್ಕೆ ಅನುಮತಿ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಹಿಂದೂ ಸಂಘಟನೆಯೂ ಕೂಡ ನಾವು ಪಥಸಂಚಲನವನ್ನ ಮಾಡಿಯೇ ತೀರ್ತೀವಿ ಅಂತ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.